ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈಗಾಗಲೇ ಒಂದು 2-3 ಥರ ವಿಧಾನಗಳನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಳೆಯದಾದ ಪದ್ಧತಿ. ಹುಣಸೆಕಾಯಿ ರಸಾನ ಉಪಯೋಗಿಸ್ಕೊಂಡು ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋವಂಥದ್ದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದಂತೂ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 1 ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ಅಂದರೆ ನಾನಿಲ್ಲಿ ತೊಗೊಂಡಿರೋ ಹುಣಸೆಕಾಯಿ ನಲ್ಲಿಕಾಯಿಗೆ ಅನುಗುಣವಾಗಿ ಈ ನೀರಿರೋದು. ಈ ನೀರೆಲ್ಲ ಕುದಿ ಬಂದ ಮೇಲೆ ಇದಕ್ಕೆ 100 ಗ್ರಾಮ್ ಉಪ್ಪು ಸೇರಿಸ್ಕೊಳ್ಳೋಣ. 100 ಗ್ರಾಮ್ ಅಂದರೆ ಅರ್ಧ ಕಪ್ಪು ಅಳತೆ ಕಪ್ಪಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ಅಂದರೆ ಉಪ್ಪೆಲ್ಲ ಕರಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪೆಲ್ಲ ಕರಗೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ kg ಈ ಹುಣಸೆಕಾಯಿ, ಸೇಮ್ ನಾವು ತೊಕ್ಕು ಮಾಡೋಕ್ಕೆಲ್ಲ ಉಪಯೋಗಿಸಿದ್ವಲ್ಲ ಅದೇ ಥರದ್ದೇ ಹುಣಸೆಕಾಯಿ. ಇದನ್ನೇನು ಆ ಥರ ಸಿಪ್ಪೆ ಇದೆಲ್ಲ ಏನು ತೆಗೆಯೋದು ಬೇಡ. ಆದಷ್ಟು ಎಲ್ಲ ಸ್ವಲ್ಪ ನಾರು ಬೇರು ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದೆಲ್ಲ ಒಂದು ಕುದಿ ಬರೋವರೆಗೂ ಈ ಥರ ಕುದಿಸ್ಕೊಳ್ಳೋಣ. ಒಂದು ಕುದಿ ಬಂದರೆ ಸಾಕಾಗುತ್ತೆ. ಆಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಅದೇ ಸಮಯದಲ್ಲೇ ನಾವು ನಲ್ಲಿಕಾಯಿ, ಇದು ಅಷ್ಟೇ 600 ಗ್ರಾಮ್ ತೊಗೊಂಡಿದ್ದೀನಿ. 2 ಸಮ ಪ್ರಮಾಣ ತೊಗೊಳ್ಬೇಕು ಇದನ್ನು. ಈ ನಲ್ಲಿಕಾಯಿನೂ ಅಷ್ಟೇ ನಾನೇನು ಮಾಡಿದ್ದೀನಿ, ಎಲ್ಲ ಜಜ್ಜಿಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ. ಬೇಕಂದರೆ ಇದನ್ನು ಚಾಕುನಲ್ಲಿ ಕತ್ತರಿಸ್ಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಸಹ ಸೇರಿಸ್ಬೋದು. ನಾನು ಬೀಜ ಸಮೇತನೇ ಹಾಕಿದ್ದೀನಿ ನೋಡಿ. ಈ ಥರ ಇದನ್ನೆಲ್ಲ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅಥವಾ ಈ ಥರನೂ ಸಹ ತೆಗಿಬೋದು. ಈ ಥರ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಹೋಳಂಗೆ ಹೆಚ್ಚಿಬಿಟ್ಟು ಆ ಥರನೂ ಸಹ ಮಾಡ್ಕೊಳ್ಬೋದು. ಈ ಎರಡರಲ್ಲಿ ಯಾವುದನ್ನು ಒಂದು ವಿಧಾನನ ಫಾಲೋ ಮಾಡಬೇಕು. ಈ ಥರ ಎಲ್ಲನೂ ಸಹ ಜಜ್ಜಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ತುಂಬ ಚೆನ್ನಾಗಿದೆ, ಒಳ್ಳೆ ಫ್ರೆಶ್ ಆಗಿದೆ ಇದು ನಲ್ಲಿಕಾಯಿನೂ ಅಷ್ಟೇ. ಈಗ ಒಂದು ಸಣ್ಣ ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ 2 ಟೀ ಸ್ಪೂನು ಮೆಂತ್ಯ ಕಾಳು ಸೇರಿಸ್ಕೊಳ್ಳೋಣ. ಈ ಮೆಂತ್ಯ ಕಾಳನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕು. ಈ ಥರ ಕೆಂಪಗಾಗಬೇಕು, ಸಿಡಿಯುತ್ತೆ ಅಲ್ಲಿವರೆಗೂ ಇದನ್ನು ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಹುರಿದ್ಬಿಟ್ಟು ಇದನ್ನು ಆರಕ್ಕೆ ಒಂದು ತಟ್ಟೆಗೆ ಹಾಕಿಬಿಟ್ಟು ತೆಗೆದಿಟ್ಕೊಳ್ಳೋಣ. ಈಗ ಅದ್ರ ಜೊತೆಗೇ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ಕೊಳ್ಳೋಣ. ಸಾಸಿವೆಯನ್ನು ಹುರಿಯೋದು ಬೇಡ, ಹಾಗೆಯೇ ಹಸಿ ಸಾಸಿವೆನೇ ಉಪಯೋಗಿಸ್ಕೊಂಡಿರೋದು. ಇವೆರಡನ್ನೂ ಸಹ ಆರಕ್ಕೆ ತೆಗೆದಿಟ್ಬಿಡೋಣ. ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಈ 2 ಮಿಶ್ರಣನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನು ಈ ಥರ ನುಣ್ಣಗೆ ಪುಡಿ ಮಾಡಿ ಇದನ್ನು ಪಕ್ಕ ಇಟ್ಬಿಡೋಣ. ಈಗ ನಾವು ಹುಣಸೆಕಾಯಿ ಬಿಸಿನೀರಿಗೆ ಹಾಕಿದ್ವಲ್ಲ, ಅದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಕೈ ಎಲ್ಲನೂ ಕ್ಲೀನಾಗಿ ಡ್ರೈ ಆಗಿರಬೇಕು, ಕೈ ಒಣಗಿರಬೇಕು. ನೀರಿನಂಶ ಯಾವುದೇ ಹಂತದಲ್ಲೂ ನೀರಿನಂಶ ಸೇರಿಕೊಳ್ಬಾರ್ದು, ತೇವಾಂಶ ಸೇರಬಾರ್ದು. ಆ ಥರ ಎಚ್ಚರಿಕೆ ವಹಿಸಬೇಕು. ಕೈನೂ ಅಷ್ಟೇ ಕ್ಲೀನಾಗಿ ಒಣಗಿರಬೇಕು. ಅಂಥ ಕೈಯಿಂದ ಇದನ್ನೆಲ್ಲ ಕಿವುಚ್ಕೊಳ್ಬೇಕು. ಇದೆಲ್ಲ ಮೆತ್ತಗಾಗಿರುತ್ತೆ, ಬಿಸಿನೀರಿಗೆ ಹಾಕಿರೋದ್ರಿಂದ ಏನು ಕಷ್ಟ ಇಲ್ಲ. ಕಿವುಚ್ಬಿಟ್ಟು ಒಂದು ಜರಡಿ ಸಹಾಯದಿಂದ ಇದನ್ನು ಶೋಧಿಸ್ಕೊಳ್ಳೋಣ ಈ ರಸನ. ಇದನ್ನೆಲ್ಲ ಜರಡಿಗೆ ಹಾಕಿದ್ಮೇಲೆ ಒಂದು ಸಲ ಎಲ್ಲ ಕೈಯಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ. ಮತ್ತು ಜರಡಿನೂ ಅಷ್ಟೇ ಎಲ್ಲ ಒಂದು ದಿವಸ ಮೊದಲೇ ನಾವು ಮಾಡೋಕ್ಕೆ ಎಲ್ಲನೂ ತೊಳೆದು ಒಣಗಿಸಿ ಬಿಸಿಲಲ್ಲಿ ಇಟ್ಕೊಂಡಿರಬೇಕು. ಈಗ ಈ ರಸಕ್ಕೆ ನಾವು ನಲ್ಲಿಕಾಯಿ ಎಲ್ಲ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನೇನಿಲ್ಲ, ಹಾಗೆ ಸೇರಿಸೋದಷ್ಟೇ. ಇದು ಉಪ್ಪೆಲ್ಲ ನಾವು ಮೊದಲೇ ಹಾಕಿರ್ತೀವಿ, ಅದೇ ಉಪ್ಪೇ ಸಾಕಾಗುತ್ತೆ. ಇದೆಲ್ಲ ಸೇರಿಸಿದ ಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ 100 ಗ್ರಾಮು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಅಂದರೆ ಅಳತೆ ಕಪ್ಪಲ್ಲಿ 1 ಕಪ್ ಆಗುತ್ತೆ. 100 ಗ್ರಾಮು ಅಚ್ಚ ಖಾರದ ಪುಡಿ ಇದನ್ನು ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಅದರ ಜೊತೆಯಲ್ಲಿ ಬೆರೆಸ್ಬಿಡೋಣ. ಈ ಥರ ಎಲ್ಲ ಬೆರೆಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಮೆಜರ್ಮೆಂಟು. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೂ ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಪುಡಿ, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಡೋಣ ಇನ್ನೊಂದು ಸಲ. ಅದೆಲ್ಲ ಒಂದೊಂದು ಕಡೆ ಉಂಡೆ ಇರುತ್ತೆ, ಅದಕ್ಕೋಸ್ಕರ ಕ್ಲೀನಾಗಿ ಬೆರೆಸ್ಬೇಕು. ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು ಸಲ ಅದನ್ನು ರುಚಿನೂ ನೋಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕಮ್ಮಿ ಇತ್ತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಜಾಸ್ತಿ ಇತ್ತು ಅಂತಂದರೆ ಹುಣಸೆಕಾಯಿನ ಮತ್ತೆ ರಸ ಮಾಡಿ ಅದಕ್ಕೆ ಸೇರಿಸ್ಬೋದು. ಇದನ್ನು 2 ದಿವಸ ಕ್ಲೀನಾಗಿ ಮುಚ್ಚಿಬಿಟ್ಟು ಪಕ್ಕ ಇಟ್ಬಿಡೋಣ. 2 ದಿವಸ ಆಗೋವರೆಗೂ ಇದಕ್ಕೇನು ಇದಿಲ್ಲ. ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಈ ಉಪ್ಪಿನಕಾಯಿ ತಯಾರಾಗುತ್ತೆ. ಈಗ ಒಗ್ಗರಣೆ ಮಾಡೋಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಸೌಟಿಗೆ 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟುಗುಟ್ಟಿದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಒಗ್ಗರಣೆ ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ 1 ಟೀ ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ಇಂಗು 1 ಟೀ ಸ್ಪೂನಷ್ಟು ಇಂಗಿನ ಪುಡಿ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಇದು ಪೂರ್ತಿ ಆರಿ ತಣ್ಣಗಾಗಕ್ಕೆ ಪಕ್ಕ ಇಟ್ಬಿಡೋಣ. ಆಮೇಲೆ ಈ ಉಪ್ಪಿನಕಾಯಿ ಹಾಕಿದ್ವಲ್ಲ ಇದನ್ನು ತೆಗೆದು ನೋಡೋಣ.
ಇದೆಲ್ಲ ಒಂದು ಸ್ವಲ್ಪ ಇನ್ನೂ ಗಳ್ತಿರಲ್ಲ, ಇದು ಗಳಿಯೋಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೂ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಬೆರೆಸಿದ ಮೇಲೆ ಇದಕ್ಕೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ, ಆ ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಡೋಣ. ಎಣ್ಣೆ ಎಲ್ಲ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ಇಷ್ಟೇ ಎಣ್ಣೆ ಸಾಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬೆರೆಸೋಣ. ಒಗ್ಗರಣೆ ಎಲ್ಲ ಅದ್ರ ಜೊತೆ ಸೇರ್ಕೊಳ್ಳೋ ಥರ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈಗ ಈ ಅತ್ಯಂತ ರುಚಿಕರ ಆಗಿರೋಂಥ ಉಪ್ಪಿನಕಾಯಿ ತಯಾರಾಯಿತು. ಈಗ ಇದನ್ನು ಗಾಜಿನ ಜಾಡಿ ಅಥವಾ ಈ ಪಿಂಗಾಣಿ ಜಾಡಿನಲ್ಲಿ ಹಾಕಿಬಿಟ್ಟು ಬಟ್ಟೆನಲ್ಲಿ ಸುತ್ತಿ ತೆಗೆದಿಟ್ಕೊಳ್ಬೇಕು. ಇನ್ನೊಂದೇನು ಅಂತಂದರೆ, ನಾವು ಯಾವುದೇ ಉಪ್ಪಿನಕಾಯಿ ಹಾಕಿದ್ರೂ ದಿನ ಬಿಟ್ಟು ದಿನ ಇದನ್ನು ಅದೆಲ್ಲ ಮಾಗೋವರೆಗೂ ಅಂದರೆ ಗಳಿಯೋವರೆಗೂ ಹೋಳುಗಳು ಸ್ವಲ್ಪ ಬೆರೆಸ್ತಾ ಇರಬೇಕು, ಕೆಳಗಿನ ಮೇಲೆ ಮೇಲಿನ ಕೆಳಕ್ಕೆ. ಎಲ್ಲಿವರೆಗೂ ಈ ಉಪ್ಪಿನ ನೀರು ಮೇಲ್ಗಡೆ ಇರುತ್ತೆ ಹೋಳಿಗೆ, ಅಲ್ಲಿವರೆಗೂ ಅದು ಹಾಳಾಗಲ್ಲ. ಅಕಸ್ಮಾತ್ ಹೋಳು ಮೇಲ್ಗಡೆ ಬಂತು, ನಾವು ಅದನ್ನು ಬೆರೆಸಲಿಲ್ಲ ಹಾಗೆ ಅಂತಂದರೆ ಅದು ಗಾಳಿ ಸಂಪರ್ಕಕ್ಕೆ ಬಂದು ಬೂಸ್ಟ್ ಬರುತ್ತೆ, ಹಾಳಾಗುತ್ತೆ. ಅತ್ಯಂತ ರುಚಿಕರವಾಗಿರುವಂತಹ ಈ ಹುಣಸೆಕಾಯಿ ರಸದಲ್ಲಿ ಮಾಡಿರೋವಂಥ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.